ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಒಂದು ವೇಳೆ ಹೊರದೇಶದಿಂದ ನೀವು ವೀಕ್ಷಿಸುವುದಾದರೆ ನಿಮಗೆ ಇದೊಂದು ಬೇರೆ ಸಮಯ ಆಗಿರ್ಬೋದು. ಗುಡ್ ಈವ್ನಿಂಗು, ಗುಡ್ ಆಫ್ಟರ್ನೂನ್, ಮತ್ತೊಂದು ಸಮಯ ಆಗಿರ್ಬೋದು. ಆದರೂ ನೀವು ಕ್ರಮವಾಗಿ ಈ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮವನ್ನು ವೀಕ್ಷಿಸಿ ಬಲಗೊಳ್ಳುತ್ತಾ ಇದ್ದೀರಿ ಎಂಬುದಾಗಿ ತಿಳಿಸುತ್ತಾ ಇರುವುದಕ್ಕಾಗಿ ದೇವರನ್ನು ಎಷ್ಟೋ ಸ್ತುತಿಸುತ್ತೇನೆ. ಈಗ ಈ ಕಾರ್ಯಕ್ರಮ ನಿಲ್ಲಿಸಲಾರದಂತೆ ಮುಂದುವರಿಸಲು ಪ್ರಾರ್ಥಿಸುತ್ತಿದ್ದೇವೆ. ನೀವು ಕೂಡ ನಮಗಾಗಿ ಪ್ರಾರ್ಥಿಸಿರಿ. ಬನ್ನಿರಿ, ಈ ದಿನ ದೇವರು ನಮಗಾಗಿ ಸಿದ್ಧ ಮಾಡಿಟ್ಟಿರುವ ಸಂದೇಶ ಕೇಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ದೇವರೇ, ಈ ದಿನಕ್ಕೆ ಬೇಕಾಗಿರುವ ಆದರಣೆ, ಎಚ್ಚರಿಕೆ ನಿಮ್ಮ ಜೀವ ವಾಕ್ಯದಿಂದ ನಮಗೆ ತಿಳಿಯಪಡಿಸಿ ಅನುಗ್ರಹಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? ದೇವರ ಸನ್ನಿಧಿಯಲ್ಲಿ ದಿನಾಲು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು, ಕ್ರಮ ತಪ್ಪದ ಹಾಗೆ ದೇವರ ಮೇಲೆ ನಂಬಿಕೆ ಇಡುವಂಥದ್ದು ನಮಗೆಷ್ಟೋ ಮೇಲುಕರವಾಗಿರುತ್ತೆ. ಈ ಲೋಕದಲ್ಲಿ ನಾವು ಜೀವಿಸುತ್ತಾ ಇರುವಾಗ ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ಹಾಸಿಗೆಗೆ ಹೋಗಿ ಮಲಗುವವರೆಗೂ ಕನಿಷ್ಠ ಒಬ್ಬರ ಮೇಲಾದರೂ ನಾವು ಆಧಾರಗೊಳ್ಳಬೇಕಾಗುತ್ತದೆ, ಹೌದಲ್ಲವೇ? ಅಲ್ಪ ಆಹಾರ ಬೇಕಾದಾಗ, ಬ್ರೇಕ್ಫಾಸ್ಟ್ ನಮಗೆ ಬೇಕಾದಾಗ, ನೀವು ಆಫೀಸ್ಗೆ ಹೋಗೋದಕ್ಕಿಂತ ಮುಂಚೆ, ಸ್ಕೂಲ್ಗೆ ಹೋಗೋದಕ್ಕಿಂತ ಮುಂಚೆ ನೀವು ಕಾದಿರಬೇಕಾಗುತ್ತೆ. ಯಾಕೆ ತಡ ಮಾಡಿ ಬಂದಿದ್ದೀರಿ ಎಂದು ಕೇಳಿದಾಗ, ಈ ದಿನ ಬ್ರೇಕ್ಫಾಸ್ಟ್ ತಡ ಮಾಡಿ ಸಿಕ್ಕಿತು, ಮನೆಯಲ್ಲಿ ಬೇಗ ಅಡುಗೆ ಮಾಡಲಿಕ್ಕಾಗಲಿಲ್ಲ ಎಂದು ಹೇಳ್ತಾ ಇರ್ತೀರಿ. ನಾವು ಕೂಡ ವೆಹಿಕಲನ್ನು ತೆಗೆದುಕೊಂಡು ಡ್ಯೂಟಿಗೆ ಹೋಗುತ್ತಿರುವಾಗ, ಕಾಲೇಜ್ಗೆ ಹೋದಾಗ ಏನಾದರೂ ಲೇಟ್ ಆಯಿತು ಅಂದುಕೊಳ್ಳಿ, ಟ್ರಾಫಿಕ್ ಜಾಮ್ ಆಯಿತು ಎಂಬುದಾಗಿ ಹೇಳ್ತಾ ಇರ್ತೇವೆ. ಮತ್ತೇನಾದರೂ ಕೇಳಿದ್ರೆ ನನಗೆ ಯಾರೂ ಸಹಕರಿಸುತ್ತಾ ಇಲ್ಲ ಮತ್ತು ನನಗೆ ಯಾರೂ ಸಹಾಯ ಮಾಡುತ್ತಾ ಇಲ್ಲ ಎಂದು ಒಂದಲ್ಲ ಒಂದು ನೆಪ ಹೇಳುತ್ತಲೇ ನಾವು ಬದುಕುತ್ತೇವೆ. ಖಚಿತವಾಗಿಯೂ ಮನುಷ್ಯನಿಗೆ ಮನುಷ್ಯ ಬೇಕು. ಮನುಷ್ಯನಿಗೆ ಮನುಷ್ಯನೇ ಸಹಾಯ ಮಾಡುವ ರೀತಿಯಲ್ಲಿ ದೇವರು ಸೃಷ್ಟಿಸಿದ್ದಾರೆ. ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಒಬ್ಬರನ್ನೊಬ್ಬರು ಸಹಕರಿಸಿಕೊಳ್ಳಿರಿ, ಒಬ್ಬರ ಭಾರ ಇನ್ನೊಬ್ಬರು ಹೊರಿಕೊಳ್ಳಿರಿ, ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸಿರಿ ಎಂದು ಯೇಸು ಹೇಳಿದ್ದಾರೆ. ಹಾಗಾಗಿ ಒಂದು ಸಂಗತಿ ನಾವು ಜ್ಞಾಪಕದಲ್ಲಿಟ್ಕೊಳ್ಬೇಕು. ನಾವು ಮನುಷ್ಯರ ಮೂಲಕ ಸಹಾಯ ಹೊಂದುತ್ತೇವೆ, ಇಲ್ಲವೇ ಅವರು ನಮಗೆ ಅವಶ್ಯಕವಾಗಿದ್ದಾರೆ. ಆದರೆ ನಮ್ಮ ಗುರಿ ನಾವು ಮನುಷ್ಯರ ಮೇಲೆ ಆಧಾರಗೊಳ್ಳದೇ ಇರುವಂಥದ್ದಾಗಿರಬೇಕು. ಮನುಷ್ಯರನ್ನು ಮಾತ್ರವೇ ನಂಬಿದಂತಹ ವ್ಯಕ್ತಿ ಭಂಗವಾಗಿ ಬಿಡ್ತಾನೆ, ನಷ್ಟಕ್ಕೊಳಗಾಗ್ತಾನೆ, ದಿವಾಳಕ್ಕೆ ಒಳಗಾಗ್ತಾನೆ. ಅದಕ್ಕೆ ದಾವೀದನು ಒಂದು ಮಾತನ್ನು ಹೇಳ್ತಾನೆ ನೋಡಿ, ಕೀರ್ತನೆ 118:8, ಮನುಷ್ಯರಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಏನಂತೆ? ಮನುಷ್ಯರನ್ನು ನಂಬುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ನೋಡಿ ಪ್ರಿಯರೇ, ನಾವು ಯಾರನ್ನು ಆಶ್ರಯಿಸಬೇಕು ಅಂದರೆ, ಮನುಷ್ಯರನ್ನು ನಂಬಿರುವುದಕ್ಕಾಗಿ ನಮಗೆ ದೇವರ ಸಹಾಯ ಬೇಕಾಗಿಲ್ಲ ಅನ್ನಬೇಕೋ, ಇಲ್ಲವೇ ದೇವರ ಸಹಾಯ ಇರುವುದರಿಂದ ನನಗೆ ಯಾವ ಮನುಷ್ಯನ ಸಹಾಯ ಬೇಕಾಗಿಲ್ಲ ಅನ್ನುತ್ತೀರೋ? ಇಲ್ಲಿಯೇ ನಾವು ಒಂದು ದೊಡ್ಡ ತಪ್ಪನ್ನು ಮಾಡ್ತೇವೆ. ನಾವು ಏನಾದರೂ ಅನಾರೋಗ್ಯಕ್ಕೊಳಗಾದರೆ ನನಗೆ ಔಷಧಿ ಬೇಡ, ನಾನು ಡಾಕ್ಟರ್ ಬಳಿಗೆ ಹೋಗುವುದಿಲ್ಲ, ನಾನು ದೇವರನ್ನೇ ನಂಬುತ್ತೇನೆ ಎಂಬುದಾಗಿ ಕೆಲವರು ಮೊಂಡುತನ ತೋರಿಸಿ ನಾನಾ ವಿಧವಾದ ತೊಂದರೆಗೊಳಗಾಗ್ತಾರೆ. ಒಬ್ಬ ವೈದ್ಯನ ಬಳಿಗೆ ನಾವು ಒಂದು ವೇಳೆ ಹೋದರೂ ಕೂಡ ವೈದ್ಯನು ನಮಗೆ ಒಂದು ರೀತಿಯಲ್ಲಿ ಸಹಾಯ ಮಾಡುವಾತನೇ ಆಗಿರುತ್ತಾನೆ. ಆದರೆ ಸ್ವಸ್ಥತೆ ಮಾಡುವಾತನು ವೈದ್ಯನಲ್ಲ, ಔಷಧಿಯಲ್ಲ, ಕರ್ತನೇ ಅಲ್ಲವೇ? ಕರ್ತನ ಮೇಲೆ ನಂಬಿಕೆ ಇಡುವುದಾದರೆ, ಅಂದರೆ ಚಿಕಿತ್ಸೆ ಹೊಂದುವವರೆಲ್ಲರೂ ವಾಸಿಯಾಗುತ್ತಾ ಇದ್ದಾರೋ? ಸರ್ಜರಿ ಮಾಡಿಸಿಕೊಂಡವರೆಲ್ಲರೂ ಬದುಕುತ್ತಾ ಇದ್ದಾರೋ? ಒಬ್ಬ ಡಾಕ್ಟರ್ ಬಳಿಗೆ ಹೋದಂಥವರೆಲ್ಲರೂ, ಅವನ ಬಳಿಗೆ ಹೋದವರೆಲ್ಲರೂ ಇನ್ಸ್ಟೆಂಟ್ ಆಗಿ ಹೀಲಾಗಿ ನೆಂದಿಗೂ ಆ ರೋಗ ಇಲ್ಲದವರಾಗಿರ್ತಾ ಇದ್ದಾರೋ? ಇಲ್ವಲ್ಲ. ಖಚಿತವಾಗಿಯೂ ದೇವರು ನಮಗೆ ಮನುಷ್ಯರ ಮೂಲಕ ಸಹಾಯ ಮಾಡುತ್ತಾರೆ. ಆದರೆ ನಮ್ಮ ಸಹಾಯ ಎಲ್ಲಿಂದ ಬರುತ್ತದೆ ಗೊತ್ತಾ? ಮನುಷ್ಯರ ಬಳಿಯಿಂದಲ್ಲ. ಇದನ್ನು ಮನಸ್ಸಲ್ಲಿಟ್ಕೊಳ್ಬೇಕು. ಅವಾಗ ನಾವು ಕುಗ್ಗಿ ಹೋಗುವುದಿಲ್ಲ, ಬೇಸತ್ತು ಹೋಗುವುದಿಲ್ಲ, ನಾವು ಬಾಧೆಗೊಳಗಾಗುವುದಿಲ್ಲ. ನನ್ನ ತಂದೆ ನಮಗೆ ಕೊಡಬೇಕಾದದ್ದು ಕೊಡಲಿಲ್ವಲ್ಲ, ತಾಯಿ ಕೊಡಬೇಕಾದದ್ದು ಕೊಡಲಿಲ್ವಲ್ಲ, ನನ್ನ ಗಂಡನ ವಿಷಯದಲ್ಲಿ ಹೇಳಬೇಕಾದ್ರೆ ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಲಿಲ್ಲವೆಂದು ಈ ದಿನ ಎಷ್ಟೋ ಜನ ತಲೆಗೆ ಕೈ ಹಚ್ಕೊಂಡು ಕೂತ್ಕೊಂಡು ಕುಗ್ಗಿ ಹೋಗ್ತಿದ್ದಾರೆ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುವೆನು, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ಸೃಷ್ಟಿಸಿರುವ ಯೆಹೋವನಿಂದಲೇ ನನಗೆ ಸಹಾಯವು ಬರುವುದು.
ಆತನಿಂದಲೇ ಸಹಾಯ ಬರುವುದು ಎಂದಿರುವ ಭಕ್ತನ ಹಾಗೆ ನಾವು ದೇವರ ಮೇಲೆ ಆಧಾರಗೊಂಡಿರಬೇಕು. ಮನುಷ್ಯರನ್ನು ನಂಬಿ ಮೋಸ ಹೋದಂಥವರು ಎಷ್ಟೋ ಜನ ಇರ್ತಾರೆ, ಅವರಲ್ಲಿ ನೀವು ಒಬ್ಬರಾಗಿರ್ಬೋದು. ಬೇಕಾದರೆ ಜ್ಞಾಪಕ ಮಾಡಿಕೊಳ್ಳಿ, ಎಷ್ಟು ಸಾರಿ ಮನುಷ್ಯರನ್ನು ನಂಬಿ ನಷ್ಟ ಹೋದಿರೆಂದು, ಮೋಸ ಹೋದಿರೆಂದು, ಏನು ಮಾಡಲಾರದ ಸ್ಥಿತಿಗೆ ಒಳಗಾದಿರಿ ಎಂದು. ಬರ್ತೇನೆ ಅಂದಿದ್ರು ಬರಲಿಲ್ಲ, ಕೊಡ್ತೇನೆ ಅಂದಿದ್ರು ಕೊಡಲಿಲ್ಲ, ಇದನ್ನು ಮಾಡ್ತೇನೆ ಅಂದಿದ್ರು ಮಾಡಲಿಲ್ಲ ಎಂದು ಹೀಗೆ ಎಷ್ಟೋ ಸಾರಿ ಎಷ್ಟೋ ಜನರ ಮೇಲೆ ನಾವಿಟ್ಕೊಂಡಿರುವ ಆಸೆಗಳು ನಿರಾಶೆಗಳಾಗ್ಬಿಟ್ಟಿವೆ. ಆದರೆ ದೇವರ ಸನ್ನಿಧಿಯಲ್ಲಿ ನಾವು ವಿಜ್ಞಾಪನೆ ಮಾಡುವುದಾದರೆ, ನಿಮ್ಮನ್ನೇ ನಂಬಿದ್ದೇವೆ ದೇವರೇ, ನೀವೇ ನಮ್ಮ ದೇವರಾಗಿದ್ದೀರಿ, ನೀವೇ ನನಗಾಗಿ ಇದನ್ನು ಮಾಡಿರಿ. ಅದು ಏನಾಗಿದ್ರೂ ಸಹ, ಅದು ಆರ್ಥಿಕ ಸಹಾಯವಾಗಿರಲಿ, ಆರೋಗ್ಯ ಸಮಸ್ಯೆ ಆಗಿರಲಿ, ಕುಟುಂಬ ಸಮಸ್ಯೆ ಆಗಿರಲಿ, ದುಡ್ಡಿನ ಸಮಸ್ಯೆ ಆಗಿರಲಿ, ಅದು ಈ ಲೋಕ ಸಂಬಂಧವಾದ ಬಂಧನವಾಗಿರಲಿ, ನಷ್ಟಗಳು ಕಷ್ಟಗಳಾಗಿರಲಿ, ಅವುಗಳಲ್ಲಿ ಯಾವತ್ತೇ ಆಗಲಿ ಆತನನ್ನು ಆಶ್ರಯಿಸಬಹುದು. ಆತನನ್ನು ನಂಬುವವನು ಎಷ್ಟೋ ಧನ್ಯನು. ನಂಬುವುದು ನಿಮ್ಮಿಂದ ಆಗುವುದಾದರೆ ನಂಬುವವನಿಂದ ಸಮಸ್ತವೂ ಸಾಧ್ಯ ಎಂದು ವಾಕ್ಯ ಹೇಳುವಂತೆ ಸಮಸ್ತವನ್ನು ತನ್ನ ಜೀವಿತದಲ್ಲಿ ಸಾಧ್ಯ ಮಾಡಿಕೊಳ್ತಾನೆ. ಆತನು ಎಷ್ಟೋ ನಂಬಿಗಸ್ತನಾದ ದೇವರಾಗಿದ್ದಾರೆ. ಮನುಷ್ಯರ ಸಹಾಯ ವ್ಯರ್ಥ. ಬೆಳಿಗ್ಗೆ ಎದ್ದಂದಿನಿಂದ ಯೋಚಿಸ್ತೇವೆ, ಅವರಿದನ್ನು ಕೊಡ್ತೇನೆಂದಿದ್ದಾರೆ, ಅವರ ಬಳಿಗೆ ಹೋಗಬೇಕು, ಅವರನ್ನು ಸಂತೋಷಪಡಿಸಬೇಕು, ಇಂಥವರ ಬಳಿಗೆ ಹೋಗಿ ಅವರಿಗೆ ಕಾಣಿಸಿಕೊಂಡು ಅವರಿಗೆ ಇದನ್ನು ಕೇಳಬೇಕು ಎಂದು ನಾವು ಹೀಗೆ ಏನೇನೋ ಪ್ಲ್ಯಾನ್ ಮಾಡಿಕೊಳ್ತೇವೆ. ಆದರೆ ದೇವರೇ, ನನ್ನ ಪರಿಸ್ಥಿತಿ ಅರಿತ ದೇವರಾಗಿದ್ದೀರಿ, ನನಗೆ ಸಹಾಯ ಮಾಡಿರಿ ಎಂದು ಎಂದಾದರೂ ಈ ಚಿಕ್ಕ ಪ್ರಾರ್ಥನೆ ಮಾಡಿದ್ದೀರಾ? ಇದು ನನಗೆ ಬಹಳ ಇಷ್ಟವಾದ ಪ್ರಾರ್ಥನೆ. ಒಂದು ವೇಳೆ ಕಾರ್ ಹತ್ತಿ ಹೊರಗೆ ಹೋಗುವಾಗಲಿ, ಮನೆಯಿಂದ ಹೊರಗೆ ಹೋಗುವಾಗಲಿ, ಯಾವುದಾದ್ರೂ ಕೆಲಸ ಮಾಡುವಾಗಲಿ, ದೊಡ್ಡ ದೊಡ್ಡ ಪ್ರಾರ್ಥನೆ ಕೂತ್ಕೊಂಡು ಮಾಡುವ ಅಗತ್ಯವಿಲ್ಲ. ಚಿಕ್ಕ ಪ್ರಾರ್ಥನೆ ಮಾಡಿದ್ರೆ ಸಾಕು. ದೇವರೇ ಸಹಾಯ ಮಾಡಿರಿ, ನಮ್ಮ ಸಂಗಡ ಬನ್ನಿರಿ, ದೇವರೇ ನಮ್ಮ ಜೊತೆ ಇರಿ, ದೇವರೇ ನಮ್ಮನ್ನು ಕನಿಕರಿಸಿರಿ, ದೇವರೇ ನಾನು ಮಾಡುವುದೆಲ್ಲ ಸಫಲಗೊಳಿಸಿರಿ, ನಾನು ಹೋಗುವುದು ಬರುವುದನ್ನು ಆಶೀರ್ವದಿಸಿರಿ, ನಿಮ್ಮ ಸಹಾಯ ನಮಗೆ ಬೇಕು, ಸಹಾಯ ಮಾಡಿರಿ, ಸಹಾಯ ಮಾಡಿರಿ, ಸಹಾಯ ಮಾಡಿರಿ ದೇವರೇ. ಯಾವ ಸಹಾಯ ಮಾಡಬೇಕು, ಎಷ್ಟು ಸಹಾಯ ಮಾಡಬೇಕು, ಯಾವ ರೀತಿ ಸಹಾಯ ಮಾಡಬೇಕು ಎಂದು ಏನು ನಾವು ಕೇಳುವ ಅಗತ್ಯವಿಲ್ಲ. ಪ್ರತಿ ವಿಧವಾದ ಸಹಾಯವು ನಮಗಾಗಿ ಕರ್ತನೇ ಮಾಡುವಾತನಾಗಿದ್ದಾರೆ. ಯಾವ ಮನುಷ್ಯರ ಮೂಲಕ ದೇವರು ನಮಗೆ ಸಹಾಯ ಮಾಡ್ತಾರೆ ಎನ್ನುವುದು ಮುಖ್ಯವಲ್ಲ. ಆ ಸಹಾಯ ನಮಗೆ ಬಂದಿರೋದು ದೇವರ ಬಳಿಯಿಂದಲೇ. ಪೋಸ್ಟ್ ಮ್ಯಾನ್ಗಳು ಇರ್ತಾರಲ್ಲವೇ, ಅವರು ಬದಲಾಗ್ತಲೇ ಇರ್ತಾರೆ. ಆ ಪೋಸ್ಟ್ ಮ್ಯಾನ್ ಒಂದು ಕಾಲದಲ್ಲಿ ಮನಿ ಆರ್ಡರ್ ತರ್ತಾ ಇದ್ರು. ಪೋಸ್ಟ್ ಮ್ಯಾನ್ ದುಡ್ಡು ಕೊಟ್ಟು ಸಹಿ ಮಾಡಿಸಿಕೊಳ್ತಾ ಇದ್ರು. ಆದರೆ ಅವು ಪೋಸ್ಟ್ ಮ್ಯಾನಿನ ದುಡ್ಡಲ್ಲ, ದುಡ್ಡು ಕೊಟ್ಟಿರೋದು ಪೋಸ್ಟ್ ಮ್ಯಾನ್ ಅಲ್ಲ. ಈ ದಿನ ಒಬ್ಬ ಪೋಸ್ಟ್ ಮ್ಯಾನ್ ಬಂದಿದ್ದಾನೆ, ನಾಳೆ ಇನ್ನೊಬ್ಬ ಬರ್ತಾನೆ. ಆದರೆ ಎಲ್ಲಿಂದ ಬರ್ತಿದೆ ಆ ದುಡ್ಡು? ನಿಮ್ಮ ತಂದೆಯಾಗಲಿ, ನಿಮ್ಮ ಗಂಡನಾಗಲಿ, ನಿಮ್ಮನ್ನು ಪ್ರೀತಿಸಿದ ಹಿತೈಷಿಗಳಾಗಲಿ, ಯಾರೋ ಕಳಿಸಿದ ದುಡ್ಡು ಪೋಸ್ಟ್ ಮ್ಯಾನ್ ಮೂಲಕ ಬಂತು. ಹಾಗೆಯೇ ನಮ್ಮ ಕರ್ತನು ಪರಲೋಕದಿಂದ ತನ್ನ ದಿವ್ಯ ದಾನಗಳನ್ನು ಕಳಿಸಿ ನಮಗೆ ತನ್ನ ಸಹಾಯವನ್ನು ಯಾರ ಮೂಲಕ ಆದರೂ ಕಳಿಸಬಹುದು. ಆದರೆ ಆ ಮನುಷ್ಯರನ್ನೇ ದೇವರನ್ನಾಗಿ ಮಾಡಿಕೊಳ್ಳೋದಾದ್ರೆ, ಆ ವ್ಯಕ್ತಿಯನ್ನೇ ಆರಾಧಿಸುತ್ತಾ ಕಳಿಸಿರುವ ವ್ಯಕ್ತಿಯನ್ನು ನಾವು ಮರೆತು ಹೋಗೋದಾದ್ರೆ ಹೇಗಿರುತ್ತೆ? ಕಾಗೆಗಳು ತಂದು ಕೊಡ್ತವೆ ಎಲಿಯನಿಗೆ ಆಹಾರ. ಕಳಿಸಿಕೊಟ್ಟಿದ್ಯಾರು? ದೇವರೇ ಕಾಗೆಗಳ ಮೂಲಕ ತನ್ನ ಸೇವಕನಿಗೆ ಪೋಷಿಸುತ್ತಾರೆ. ನಮ್ಮ ಜೀವಿತದಲ್ಲಿಯೂ ಅನೇಕ ರೀತಿಯಲ್ಲಿ ದೇವರು ಪೋಷಿಸುವಾತನಾಗಿಯೇ ಇದ್ದಾರೆ. ಆಪತ್ಕಾಲದಲ್ಲಿ ನಮಗೆ ಸಹಾಯ ಮಾಡುವಾತನಾಗಿಯೇ ಇದ್ದಾರೆ. ಈ ದಿನ ವೈದ್ಯರ ಬಳಿಗೆ ಹೋಗಿ ನಾವು ನಮ್ಮ ರೋಗ ವಾಸಿ ಮಾಡಿಕೊಳ್ಳೋದಾದರೆ ವೈದ್ಯರನ್ನು ನಾವು ಯಾಕೆ ಬೇಡ ಅನ್ನಬೇಕು? ವೈದ್ಯನ ಮೂಲಕ ವಾಸಿಯಾದ ನಂತರ ನೀವೇ ದೇವರು ಎಂಬುದಾಗಿ ವೈದ್ಯನಿಗೆ ಯಾಕೆ ಹೇಳಬೇಕು? ಅಲ್ಲಿಯೇ ನಾವು ಮಾಡೋದು ತಪ್ಪು. ನಮ್ಮಂತಹ ಸೇವಕರು ಪ್ರಾರ್ಥಿಸುವಾಗ ಅನೇಕರು ಸ್ವಸ್ಥತೆ ಹೊಂದುತ್ತಾರೆ. ಆದರೆ ಸ್ವಸ್ಥತೆ ಮಾಡಿದ್ಯಾರು? ಸೇವಕರು ಅಲ್ವಲ್ಲ, ನಾನು ಪ್ರಾರ್ಥನೆ ಮಾಡಿದ್ದರಿಂದ ಅಲ್ವಲ್ಲ. ದೇವರೇ ನಿಮ್ಮನ್ನು ಸ್ವಸ್ಥಪಡಿಸಿದ್ದಾರೆ ಒಬ್ಬ ದೈವ ಸೇವಕರನ್ನು ಉಪಯೋಗಿಸಿಕೊಳ್ಳೋದ್ರ ಮೂಲಕ. ಒಂದು ಕೊಂಬಿನಂತೆ ದೇವರು ತನ್ನ ಸೇವಕರನ್ನು ಉಪಯೋಗಿಸಿಕೊಂಡು ನಿಮ್ಮನ್ನು ಎಚ್ಚರಿಸುತ್ತಿದ್ದಾರೆ. ನಿಮ್ಮನ್ನು ಆತನು ಆಧರಿಸುತ್ತಿದ್ದಾನೆ. ಯಾವುದೇ ರೀತಿಯಲ್ಲಾಗಲಿ ಆತನು ತನ್ನ ಸಹಾಯವನ್ನು ನಮಗೆ ಕಳಿಸುತ್ತಾನೆ. ಆದರೆ ಸಹಾಯ ಏನಾದರೂ ನಮ್ಮ ಬಳಿಗೆ ಬರುವುದಾದರೆ, ನಮಗೆ ಸಿಗುವುದಾದರೆ ಅದು ದೇವರಿಂದಲೇ ಬಂದದಾಗಿರುತ್ತೆ. ಯಾವುದೇ ವಿಷಯದಲ್ಲಾಗಲಿ ಮನುಷ್ಯರನ್ನು ನಂಬಬಾರದು. ದೇವರನ್ನೇ ನಂಬಿರಿ. ದೇವರನ್ನು ನಂಬಿದವನ ಮುಖವು ಎಂದಿಗೂ ಭಂಗವಾಗುವುದಿಲ್ಲ, ನಷ್ಟಕ್ಕೊಳಗಾಗುವುದಿಲ್ಲ. ಲಕ್ಷಾಧಿಪತಿಗಳು ಭಿಕ್ಷಾಧಿಪತಿಗಳಾಗಿರುವ ಕಥೆಗಳು ಎಷ್ಟೋ ಇವೆ. ಆದರೆ ನೀತಿವಂತರ ಮಕ್ಕಳು ಭಿಕ್ಷೆ ಬೇಡುವುದನ್ನು ನಾನು ನೋಡಿಲ್ಲ ಎಂದು ದಾವೀದನು ಹೇಳಿದಂತೆಯೇ, ದೇವರನ್ನು ಆಶ್ರಯಿಸುವವರಿಗೆ ಯಾವುದೊಂದರ ಕೊರತೆ ಇರುವುದಿಲ್ಲ. ಪ್ರತಿ ವಿಷಯದಲ್ಲಿಯೂ ನೀವು
ಯಾರೋ ಒಬ್ಬರ ಮೇಲೆ ನಿಂದೆ ಹೊರಿಸುತ್ತಾ, ಯಾರೂ ಸಹಾಯ ಮಾಡುತ್ತಾ ಇಲ್ಲ ಅನ್ನುತ್ತಾ ಏನೇನೋ ಆಸೆಗಳನ್ನಿಟ್ಕೊಂಡು ಬೇಸರಗೊಳ್ಳುತ್ತಾ ಇದ್ದೀರಿ, ಕುಗ್ಗಿ ಹೋಗ್ತಾ ಇದ್ದೀರಿ. ನಿಜ ಹೇಳಲು, ನೀವು ಒಬ್ಬ ಹೆಂಡತಿಯಾಗಿ ಗಂಡನ ಮೇಲಾಗಲಿ, ಒಬ್ಬ ಗಂಡನಾಗಿ ಹೆಂಡತಿಯ ಮೇಲಾಗಲಿ, ತಂದೆ ತಾಯಿಗಳಾಗಿ ನಿಮ್ಮ ಮಕ್ಕಳ ಮೇಲಾಗಲಿ, ಮಕ್ಕಳಾಗಿ ನಿಮ್ಮ ತಂದೆ ತಾಯಿಗಳ ಮೇಲಾಗಲಿ ನೀವು ಆಸೆ ಇಟ್ಕೊಳ್ಳುವ ಅಗತ್ಯವಿಲ್ಲ. ಪರಲೋಕದಲ್ಲಿರುವ ನಿಮ್ಮ ತಂದೆ ನಿಮ್ಮ ಪ್ರತಿ ಅವಶ್ಯಕತೆ ತೀರಿಸುತ್ತಾರೆ. ತಂದೆಯ ಮೂಲಕ ತೀರಿಸುತ್ತಾರೆ, ತಾಯಿಯ ಮೂಲಕ ತೀರಿಸುತ್ತಾರೆ, ಮತ್ತೊಂದು ರೀತಿಯಲ್ಲಿ ತೀರಿಸುತ್ತಾರೆ. ಹಾಗಾಗಿ ನಮ್ಮ ಗುರಿ ದೇವರ ಮೇಲಿರಬೇಕು. ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದೇ ಒಳ್ಳೆಯದು. ಪ್ರಭುಗಳಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ರಾಜನ ಬಳಿಯಲ್ಲಿ ಎಷ್ಟೋ ಅಧಿಕಾರ ಇರುತ್ತೆ, ಎಷ್ಟೋ ಸೊತ್ತಿರುತ್ತೆ, ಆದರೆ ನಿಮ್ಮ ಅವಶ್ಯಕತೆ ತೀರಿಸುವುದಿಲ್ಲ. ರಾಜರುಗಳು ಕೂಡ ತೀರಿಸಲಾರದಂತಹ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ರಾಜಾದಿರಾಜನಾದ ಕರ್ತನಾದ ಯೇಸು ತೀರಿಸಬಲ್ಲನು ಪ್ರಿಯರೇ. ಅದು ಕೊರತೆ, ಕಷ್ಟಗಳ ಕಾಲ ಆಗಿರಬಹುದು, ರೋಗಗಳಾಗಿರಬಹುದು, ಅದು ಕೋವಿಡ್-19 ಭಯಂಕರವಾದಂತಹ ವೈರಸಸ್ ರೀತಿಯಲ್ಲಿರುವ ಮರಣಾಂಧಕಾರವಾದ ಕಣಿವೆಯಾಗಿರಬಹುದು. ಎಂಥದೇ ಪರಿಸ್ಥಿತಿಯಾಗಿರಲಿ, ಯೇಸು ನಮ್ಮನ್ನು ಆಧರಿಸಬಲ್ಲರು. ಮನುಷ್ಯರನ್ನು ನಂಬಿ ಮೋಸ ಹೋಗ್ತಿದ್ದೇವೆ, ನಷ್ಟ ಹೋಗ್ತಿದ್ದೇವೆ. ದೇವರ ಮೇಲೆ ನಂಬಿಕೆ ಇಡೋಣ, ಮನುಷ್ಯರಿಗೆ ಥ್ಯಾಂಕ್ಸ್ ಹೇಳೋಣ. ಮನುಷ್ಯರನ್ನು ದೇವರು ಉಪಯೋಗಿಸಿಕೊಳ್ತಿದ್ದಾರೆಂಬುದನ್ನು ಗುರುತಿಸೋಣ. ನನಗೆ ಸಹಾಯವು ದೇವರ ಬಳಿಯಿಂದ ಬಂದಿದೆ, ಆದರೆ ಒಬ್ಬ ವ್ಯಕ್ತಿಯ ಮೂಲಕ ಬಂದಿತು ಎಂದು ಗ್ರಹಿಸಬೇಕು. ನೋಡಿ ಪ್ರಿಯರೇ, ಇದನ್ನ ಟಿವಿ ಅಥವಾ ಸೋಷಿಯಲ್ ಮೀಡಿಯಾ ಇದರಲ್ಲಿ ದೇವರ ವಾಕ್ಯ ಕೇಳ್ತಾ ಇದ್ದೀರಿ. ನೀವು ದೇವರ ವಾಕ್ಯ ಕೇಳ್ತಾ ಇರುವಾಗ ದೇವರು ನಿಮ್ಮೊಂದಿಗೆ ಮಾತಾಡ್ತಿದ್ದಾರೆ. ಹಾಗಂತ ನೀವು ಟಿವಿಗೆ ದೊಡ್ಡ ನಮಸ್ಕಾರ ಮಾಡ್ತೀರೋ, ಸೆಲ್ಫೋನ್ಗೆ ದೊಡ್ಡ ನಮಸ್ಕಾರ ಮಾಡ್ತೀರೋ, ಇಲ್ಲವೇ ಹೂವಿನ ಹಾರ ತಂದು ಹಾಕುತ್ತೀರೋ? ಆ ಸೆಲ್ಫೋನ್ನಲ್ಲಿ ಬಂದ ವಾಕ್ಯ ನಿಮ್ಮನ್ನು ದರ್ಶಿಸಿತು ನಿಜವೇ, ಆದರೆ ಆ ವಾಕ್ಯವೇ ನಿಮ್ಮನ್ನು ದರ್ಶಿಸಿತ್ತೇ ಹೊರತು ಆ ಸೆಲ್ಫೋನ್ ಒಂದು ಸಾಧನವಾಗಿದೆ ಅಷ್ಟೇ. ಅದೇ ರೀತಿಯಾಗಿ ಈ ಲೋಕದಲ್ಲಿ ಮನುಷ್ಯರ ಮೂಲಕವೇ ನಮಗೆ ದುಡ್ಡು ಸಿಗ್ತವೆ, ಮನುಷ್ಯರ ಮೂಲಕವೇ ನಮಗೆ ಚಿಕಿತ್ಸೆಯ ಸಹಾಯ ದೊರಕುತ್ತೆ, ಮನುಷ್ಯರ ಮೂಲಕವೇ ನಮಗೆ ಆದರಣೆಯ ಮಾತುಗಳು ದೊರಕುತ್ತವೆ. ಆದರೆ ಅವು ದೇವರ ಮೂಲಕವೇ ನಮ್ಮ ಬಳಿಗೆ ಬಂದಿವೆ, ಮತ್ತೊಬ್ಬರ ಮೂಲಕ ಎಂಬುದನ್ನು ಗುರುತಿಸಬೇಕೇ ಹೊರತು ಅವರೇ ದೇವರಾಗಿದ್ದಾರೆಂದು ಮನುಷ್ಯರಿಗೆ ನಮಸ್ಕರಿಸುವುದಾದರೆ, ಆಶ್ರಯಿಸುವುದಾದರೆ, ನಂಬುವುದಾದರೆ ನಷ್ಟ ಹೋಗುತ್ತೇವೆ. ದಾವೀದನು ಹೇಳ್ತಾನೆ, ಕೀರ್ತನೆ 116ನೇ ಅಧ್ಯಾಯ 11ನೇ ವಚನದಲ್ಲಿ ಹೇಳ್ತಾನೆ, ನಾನು ಆತುರ ಪಡುವವನಾಗಿದ್ದೇನು, ಮನುಷ್ಯರೆಲ್ಲರೂ ನಂಬಿಗಸ್ತರು ಅಲ್ಲ ಅಂದುಕೊಂಡೆನು. ಯಾವ ಮನುಷ್ಯನು ನಂಬಿಗಸ್ತನೂ ಅಲ್ಲ. ಕೆಲವು ಸಾರಿ ನಾವು ಅಂದುಕೊಳ್ತೇವೆ, ನೀವು ಇಷ್ಟೊಂದು ಐಶ್ವರ್ಯವಂತರಾಗಿದ್ದೀರಲ್ಲವೇ, ನೀವು ಸಹಾಯ ಮಾಡ್ಲಿಕ್ಕಾಗುವುದಿಲ್ಲವೋ, ಎಷ್ಟೋ ದೊಡ್ಡ ಡಾಕ್ಟರ್ ಅಲ್ಲವೋ, ನೀವು ಬದುಕಿಸ್ಲಿಕ್ಕಾಗಲಿಲ್ಲವೋ, ಎಷ್ಟೋ ಒಳ್ಳೆ ಪಾಸ್ಟರ್ ಅಲ್ಲವೋ, ನಮಗಾಗಿ ನೀವು ಯಾಕೆ ಪ್ರಾರ್ಥನೆ ಮಾಡಲಿಲ್ಲ ಎಂದು ಹೀಗೆ ಮನುಷ್ಯರ ಮೇಲೆ ನಾವು ಆಸೆ ಇಟ್ಕೊಳ್ತೇವೆ. ಆದರೆ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ರೂ ಕೂಡ ನಾವು ಮಾಡ್ಲಿಕ್ಕಾಗದೇ ಇರುವಂತಹ ಕಾರ್ಯಗಳು ಎಷ್ಟೋ ಇವೆ. ಆದರೆ ದೇವರಿಗೆ ಅಸಾಧ್ಯವಾದದ್ಯಾವುದೂ ಇಲ್ಲ. ದೇವರನ್ನು ನಂಬಿರಿ. ನನ್ನ ದೇವರು ನನ್ನ ಅಗತ್ಯತೆಯನ್ನು ತೀರಿಸುತ್ತಾರೆ, ನನ್ನ ದೇವರು ನನ್ನ ಮೊರೆಯನ್ನು ಲಾಲಿಸುತ್ತಾರೆ, ನನ್ನ ದೇವರು ನನಗೆ ಬೇಕಾದ ಆಹಾರವನ್ನು ನನಗೆ ಸಿದ್ಧಪಡಿಸುತ್ತಾರೆ, ನನ್ನ ಅವಶ್ಯಕತೆಗಳನ್ನೆಲ್ಲ ತೀರಿಸುತ್ತಾರೆ, ನನ್ನ ಕೈ ಬಿಡುವುದಿಲ್ಲ, ನನ್ನನ್ನು ಮರೆಯುವುದಿಲ್ಲ ಎಂಬ ದೇವರು ನನಗಿದ್ದಾರೆ ಎಂದು ದಿನಾಲೂ ಜ್ಞಾಪಕ ಮಾಡಿಕೊಂಡು ನೀವು ಮನೆಯಿಂದ ಹೊರಗೆ ಹೋಗಿ ನೋಡಿ. ದೇವರೇ, ನೀವು ನನ್ನ ಸಂಗಡ ಇರಬೇಕು, ನಿಮ್ಮ ಸಹಾಯ ನನಗೆ ಬೇಕು, ನಿಮ್ಮನ್ನೇ ನಂಬಿದ್ದೇನೆ, ನಿಮ್ಮನ್ನೇ ಆಶ್ರಯಿಸಿದ್ದೇನೆ, ನೀವೇ ನನ್ನನ್ನು ಕಾಪಾಡಬೇಕು ಎಂದು ಮನಪೂರ್ವಕವಾಗಿ ದೇವರಿಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಟ್ಟು ಆತನನ್ನೇ ಆಶ್ರಯಿಸಿ ನೋಡಿರಿ. ಅದ್ಭುತವಾದಂತಹ ಕಾವಲನ್ನು, ಆನಂದವನ್ನು, ಆತನ ಜೊತೆಯಲ್ಲಿ ಜೀವಿಸುವಂತಹ ಭಾಗ್ಯ ನಾವು ಹೊಂದಿಕೊಳ್ತೇವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಎಷ್ಟೋ ಸಾರಿ ನಾವು ಪರಿಸ್ಥಿತಿಗಳನ್ನು ನಂಬಿ, ಮನುಷ್ಯರನ್ನು ನಂಬಿ ಮೋಸ ಹೋಗಿದ್ದೇವೆ, ದುಡ್ಡನ್ನು ನಂಬಿ ಮೋಸ ಹೋಗಿದ್ದೇವೆ. ದೇವರೇ, ನಂಬಿಗಸ್ತನಾದ ದೇವರು ನೀವಾಗಿದ್ದೀರಿ. ನಿಮ್ಮನ್ನು ಆಶ್ರಯಿಸಿದವರಿಗೆ ಯಾವುದೊಂದರ ಕೊರತೆ ಇಲ್ಲ. ಇದನ್ನು ಮತ್ತೊಮ್ಮೆ ನಮಗೆ ಜ್ಞಾಪಕಗೊಳಿಸಿದ್ದಕ್ಕಾಗಿ ನಿಮಗೆ ವಂದನೆಗಳು. ನಮಗೆ ಯಾವುದೇ ಕಷ್ಟ ಇರಲಿ, ವ್ಯಾಧಿ ಇರಲಿ, ಯಾವುದೇ ಪರಿಸ್ಥಿತಿಯಾಗಿರಲಿ, ಸಂಕಟ ಆಗಿರಲಿ, ನಮ್ಮ ದೇವರು ನಮ್ಮನ್ನು ಬಿಡಿಸುತ್ತಾರೆ, ನಮ್ಮನ್ನು ಸ್ವಸ್ಥಪಡಿಸುತ್ತಾರೆ, ನಮ್ಮನ್ನು ಆಧರಿಸುತ್ತಾರೆ. ಆತನು ನಮ್ಮ ಸಂಗಡ ಇದ್ದಾನೆ ಎಂಬ ನಂಬಿಕೆ ಈ ಲೋಕದಲ್ಲಿ ನಿಮಗೆ ಸಾಕ್ಷಿಯಾಗಿ ಜೀವಿಸುವಂತಹ ನಮ್ಮ ಒಬ್ಬೊಬ್ಬರಿಗೂ ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ.
ಈ ದಿನ ಫೆಬ್ರವರಿ 1 ಅಲ್ಲವೋ? ದೇವರು ನಮಗೆ ಹೊಸ ತಿಂಗಳು ಕೊಟ್ಟಿರುವುದಕ್ಕಾಗಿ ದಿನವಿಡೀ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿರಿ, ಆಧ್ಯಾತ್ಮಿಕವಾಗಿ ಬಲಗೊಳ್ಳಿರಿ. ಅದೇ ರೀತಿ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.